ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವೀಡಿಯೋಗೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಖುಷಿಯಾಗಿದ್ದೀರಾ, ಆರಾಮಾಗಿದ್ದೀರಾ ಮತ್ತು ನಿಮ್ಮ ವೀಕೆಂಡ್ ಸೂಪರ್ ಆಗಿತ್ತು ಅಂತ ಭಾವಿಸ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಸುಮಾರಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸೂಪರಾಗಿರೋ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ, ಡಿನ್ನರ್ ರೆಸಿಪಿ. ಸೊ ಪ್ರತಿಯೊಂದನ್ನು ನೋಡೋರಂತೆ, ಆದರೆ ವಿಡಿಯೋನ ಕಡೆ ತನಕ ನೋಡಿ. ಸೊ ನೀವು ಆರಾಮಾಗಿ ಫ್ರೀಯಾಗಿ ಕೆಲಸ ಎಲ್ಲ ಮುಗಿಸಿ ಕೂತಿದ್ದಾಗ ಈ ವಿಡಿಯೋ ನೋಡಿ, ಆಯಿತಾ? ಇವತ್ತಿನ ದಿವಸ ಬೆಳಗ್ಗೆ ನಾನು ಎದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾನೆ ಶುರು ಮಾಡಿದೆ. ಸೊ ಸ್ವಲ್ಪ ಗಲೀಜಾಗಿರುತ್ತೆ, ಹೂವೆಲ್ಲ ಉದ್ರಿದ್ರಂತೂ, ಒಣಗಿದ ಹೂವು ಇದ್ರಂತೂ ಪೂರ್ತಿ ದೇವ್ರ ಮನೆ ಗಲೀಜಾಗೋಗಿರುತ್ತೆ. ಸೊ ಸಿನ್ಸ್ ವೈಟ್ ಕಲರ್ ಕ್ವಾಡ್ಸ್ ಬೇರೆ ಹಾಕ್ಸಿರೋದ್ರಿಂದ ಆದಷ್ಟು ಕಾಷಿಯಸ್ ಆಗಿ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು, ಇಲ್ಲ ಅಂತಂದರೆ ಅದು ಕರೆ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ಅವಾಗವಾಗ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಅಷ್ಟೇನು ಮೇಂಟೆನೆನ್ಸ್ ಅಂತಲೂ ಅನ್ಸಲ್ಲ. ಕೆಲವ್ರು ಕೇಳ್ತೀರಾ ವೈಟ್ ಕ್ವಾಡ್ಸ್ ಹಾಕ್ಸ್ಕೊಂಡಿದ್ದೀರಾ, ಮೇಂಟೆನೆನ್ಸ್ ಕಷ್ಟ ಆಗಲ್ವಾ ದೇವ್ರ ಮನೇಲಿ ಅರಿಶಿನ ಕುಂಕುಮ ಎಲ್ಲ ಬಿದ್ದರೆ ಅಂತ. ಬಟ್ ಆ್ಯಕ್ಚುಲಿ ಅರಿಶಿನ ಕುಂಕುಮ ಎಲ್ಲ ಏನು ಅಷ್ಟಾಗಿ ಬೀಳೋದಿಲ್ಲ. ಅರಿಶಿನ ಬಿದ್ದರೂ ಇಮಿಡಿಯೇಟಾಗಿ ಒರೆಸ್ಬಿಟ್ರೆ ಹೋಗುತ್ತೆ. ಆದರೆ ಅರಿಶಿನದ ಜೊತೆ ನೀರು ಬಿದ್ದು ಅದು ತುಂಬ ಹೊತ್ತು ಹಾಗೆ ಇದ್ದರೆ ಸ್ವಲ್ಪ ಕಲೆ ಹೋಗೋದು ಕಷ್ಟ ಆಗುತ್ತೆ. ಮತ್ತು ಇತ್ತೀಚೆಗಷ್ಟೇ ಗೊತ್ತಾಯಿತು ನನಗೆ, ಸುಮಾರಷ್ಟು ಜನ ವರ್ಕಿಂಗ್ ವುಮೆನ್ ಕೂಡ ನನ್ನ ವ್ಲಾಗ್ಸ್ ನೋಡ್ತಿದ್ದೀರಾ ಅಂತ. ನಿಮ್ಮೆಲ್ಲ ಕಮೆಂಟ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಹೌಸ್ ವೈಫ್ಸ್ ಅಲ್ಲದೇ ವರ್ಕಿಂಗ್ ವುಮೆನ್ ಕೂಡ ಟೈಮ್ ಮಾಡಿಕೊಂಡು ಟೀ ಕುಡಿಬೇಕಾಗಿರ್ಬೋದು ಅಥವಾ ಈವ್ನಿಂಗ್ ಆಫೀಸಿಂದ ಬಂದಮೇಲೆಲ್ಲ ಕುತ್ಕೊಂಡು ವ್ಲಾಗ್ಸ್ ನೋಡ್ತೀನಿ ಅಂತ ಕಮೆಂಟ್ ಮಾಡಿದ್ರಿ. ನೋಡಿ ತುಂಬಾ ಖುಷಿ ಆಯಿತು. ಮತ್ತೀಗ ಇಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರಂಗೋಲಿ ಎಲ್ಲ ಹಾಕಿ ದೀಪ ಎಲ್ಲ ಹಚ್ಚಿ ಅದಾದಮೇಲೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಮನ್ವಿಗೆ ಇವತ್ತು ಪುಟ್ಟು ಇಡ್ಲಿ ಮಾಡಿ ಸಾಂಬಾರು ಹಾಕಿ ಕೊಟ್ಟು ಕಳಿಸ್ಬಿಟ್ಟಿದ್ದೆ ಸ್ಕೂಲ್ಗೆ. ನಮ್ಗೆ ಮಾತ್ರ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ನಂಗೆ ಇಡ್ಲಿ ಜೊತೆ ಸಾಂಬಾರ್ಗಿಂತ ಜಾಸ್ತಿ ಚಟ್ನಿನೇ ಇಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನಿಮ್ಮ ಮನೇಲಿ ಮಾಡ್ತಿರಬಹುದು ಇದೇ ಥರನೇ, ಆದರೆ ನಾನು ಜೊತೆಗೆ ಒಂದು ಸ್ವಲ್ಪ ಪುದೀನ ಮತ್ತು ಈರುಳ್ಳಿ ಹಾಕ್ಕೊಳ್ತೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಇದಕ್ಕೆ ಹುಣಸೆ ಹಣ್ಣು ಹಾಕೋದಿಲ್ಲ. ಹುಣಸೆ ಹಣ್ಣು ಹಾಕಿದ್ರೆ ನಂಗೆ ಸ್ವಲ್ಪ ಹುಳಿ ಅನಿಸುತ್ತೆ. ಹಾಕ್ತೀರಾ ಮಾಡಿದ್ರೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಹುಣಸೆ ಹಣ್ಣು ಹಾಕೋದಿಲ್ಲ ಇದಕ್ಕೆ. ಆಮೇಲೆ ಕರಿಬೇವು ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಕೊಳ್ತೀನಿ. ಇಡ್ಲಿ ಜೊತೆ ಚಟ್ನಿ ನಂಗೆ ತುಂಬ ಫೇವ್ರೆಟ್ ಕಾಂಬಿನೇಷನ್. ಮೊನ್ನೆ ದಿವಸ ಗ್ರಾಮೀಣ ಅಂಗಡಿಗೆ ಹೋಗಿದ್ದೆ ತುಪ್ಪ ತೊಗೊಂಬರೋಣ ಅಂತ ಹೇಳಿ. ಅಲ್ಲಿ ಸ್ವಲ್ಪ ಪ್ಯೂರ್ ಫಾರ್ಮ್ ಆಫ್ ತುಪ್ಪ ಸಿಗುತ್ತೆ. ಸೊ ತುಪ್ಪನ ಯೂಶ್ವಲಿ ನಾನು ಅಲ್ಲಿಂದ ತೊಗೊಂಬರ್ತೀನಿ. ಇಷ್ಟು ದಿನ GRB ಉಪಯೋಗಿಸ್ತಿದ್ದೆ. ಅದು ಯಾಕೋ ನಂಗೆ ಲಾಸ್ಟಲ್ಲಿ ಸ್ವಲ್ಪ ಡಾಲ್ಡಾ ಇರೋ ಥರ ಅನಿಸುತ್ತೆ. ಆ ಥರ ನೋಡಿದ್ಮೇಲೆ ಅದನ್ನು ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ದೂರ ಆದರೂ ಪರವಾಗಿಲ್ಲ ಅಂತ ಹೇಳಿ ಗ್ರಾಮೀಣ ಅಂಗಡಿಗೆ ಹೋಗಿ ತುಪ್ಪ ತೊಗೊಂಡು, ಹಾಗೆ ಅಲ್ಲಿ ಈ ಥರ ಲಡ್ಡುಗಳು ಸುಮಾರು ಇರುತ್ತೆ. ಸಿರಿಧಾನ್ಯಗಳನ್ನ ಉಪಯೋಗಿಸ್ಕೊಂಡು ಮಾಡಿರೋ ಲಡ್ಡು ಆಗಿರಬಹುದು ಅಥವಾ ಈ ಥರ ಕಡಲೆ ಬೀಜದ ಉಂಡೆ, ಚಿಕ್ಕಿ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಪ್ರಿಸರ್ವೇಟಿವ್ಸ್ ಏನೂ ಹಾಕಿರಲ್ಲ, ರುಚಿಯಾಗಿರುತ್ತೆ. ಸೊ ತೊಗೊಂಡು ಬಂದಿರ್ತೀನಿ. ಮತ್ತು ಈಗ ನಾನು ತೋರಿಸಿದ್ನಲ್ಲ ಡಬ್ಬ, ಅದು ತುಂಬ ಚೆನ್ನಾಗಿ ಕೇಳಿದ್ದೀರಾ ಎಲ್ಲಿಂದ ತೊಗೊಂಡ್ರಿ, ಲಿಂಕ್ ಕೊಡಿ ಅಂತ ಹೇಳಿ. ನಾನು ಅದನ್ನು ಆನ್ಲೈನ್ ತೊಗೊಂಡಿದ್ದಲ್ಲ, ಸ್ಪಾರ್ ಸೂಪರ್ ಮಾರ್ಕೆಟಲ್ಲಿ ತೊಗೊಂಡಿದ್ದು. ತುಂಬ ದಿವಸ ಆಯಿತು. ಇದು ಸೆಟ್ ಆಫ್ 3 ಡಬ್ಬ ಬರುತ್ತೆ, ದೊಡ್ಡ ಸೈಜು, ಮೀಡಿಯಮು ಮತ್ತು ಚಿಕ್ಕ ಸೈಜು. ಮನ್ವಿ ತಿಂಡಿಗಳು ಹಾಕಿಡಕ್ಕಂತಲೇ ಹೇಳಿ ಮೇಯ್ನಾಗಿ ತೊಗೊಂಡಿದ್ದು. ಆಗಾಗ ಈಗ ಈ ಥರ ಏನಾದರೂ ಉಂಡೆಗಳು ಮತ್ತು ಈಸಿಯಾಗಿ ತಗೊಳ್ಬೋದು, ಹಾಗಾಗಿ ಅದರಲ್ಲಿ ಹಾಕಿಟ್ಟಿದ್ದೀನಿ. ತುಪ್ಪನೂ ಅಷ್ಟೇ ಪ್ರತಿದಿನ ಉಪಯೋಗಿಸ್ಕೊಳ್ಳೋಕ್ಕೆ, ಅಂದರೆ ಊಟಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಚಿಕ್ಕ ಡಬ್ಬ ಇಟ್ಕೊಂಡಿದ್ದೀನಿ. ಅದಕ್ಕೆ ಹಾಕಿಟ್ಕೊಂಡು ಮಿಕ್ಕಿದೆಲ್ಲ ತೆಗೆದಿಟ್ಕೊಳ್ತೀನಿ. ಇದು ಖಾಲಿ ಆದಂಗೆ ಮತ್ತೆ ರೀಫಿಲ್ ಮಾಡ್ಕೊಳ್ತೀನಿ. ತುಪ್ಪದ ಬಾಟ್ಲ್ ಆಗಿರ್ಬೋದು ಅಥವಾ ಎಣ್ಣೆ ಬಾಟ್ಲ್ಗಳಾಗಿರ್ಬೋದು, ಅದು ಉಪಯೋಗಿಸಿದ್ಮೇಲೆ ಒಂಚೂರು ಸೈಡಲ್ಲಿ ಸೋರಿರುತ್ತೆ. ಅದು ಸೋರಿದಾಗ ಉಪಯೋಗಿಸಿದ ತಕ್ಷಣವೇ ಟಿಶ್ಯೂ ಆಗಿರ್ಬೋದು ಇಲ್ಲ ಒಂದು ಬಟ್ಟೆ ಸಹಾಯದಿಂದ ಒರೆಸ್ಕೊಂಬಿಟ್ರೆ ನೀಟಾಗಿರುತ್ತೆ ಮತ್ತು ಮೇಂಟೆನೆನ್ಸ್ ಅಷ್ಟಾಗೋದಿಲ್ಲ. ಮತ್ತು ಹಾಗೆ ಸೋರಿರೋದು ಹಾಗೆ ಬಿಟ್ಟರೆ ಸ್ವಲ್ಪ ದಿವಸ ಆದಮೇಲೆ ಅಂಟಾಗಿಬಿಡುತ್ತೆ, ಮುಟ್ಟೋದಕ್ಕೆ ಒಂಥರ ಅನಿಸುತ್ತೆ. ಸೊ ಅದೆಲ್ಲ ರೀಫಿಲ್ ಮಾಡಿ ಅದಾದಮೇಲೆ ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲ ತೆಗೆದು ತೊಳೆದು ಇಟ್ಕೊಂಡ್ಬಿಟ್ಟೆ. ಮೊದಲಿಗೆ ಫ್ರಿಡ್ಜ್ದು ಟ್ರೇ ಎಲ್ಲನೂ ತೊಳೆದು ಒಣಗಾಕಿಟ್ಟಿದ್ದೀನಿ ಆಚೆ. ಮತ್ತು ಇವಾಗ ಒಳಗೆ ಮಾತ್ರ ಒಂಚೂರು ಒರೆಸ್ಕೊಳ್ಳೋಣ ಅಂತ ಹೇಳಿ ಒರೆಸ್ಕೋತಾ ಇದ್ದೀನಿ. ಫ್ರಿಡ್ಜ್ನ ಒರೆಸ್ಕೊಳ್ಳೋದಕ್ಕೆ ನಾನು ನೀರು, ವಿನೆಗರು ಮತ್ತು ಡಿಶ್ ವಾಷರ್ ಲಿಕ್ವಿಡ್ ಇರುತ್ತಲ್ಲ, ಅದು 3 ಹಾಕಿ ಮಿಕ್ಸ್ ಮಾಡಿ ಒರೆಸ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಬೇರೆ ಯಾವುದು ಸ್ಪ್ರೇ ಎಲ್ಲ ಹಾಕಿ ಒರೆಸ್ಬಾರ್ದು. ಇಷ್ಟು ಹಾಕಿ ಒರೆಸಿ ಒಂದು ಸ್ವಲ್ಪ ಹೊತ್ತು ನೀಟಾಗಿ ಒಣಗಿರೋ ಬಟ್ಟೆನಲ್ಲಿ ಒರೆಸ್ಕೊಂಬಿಟ್ರೆ ಫ್ರಿಡ್ಜ್ ಫುಲ್ ಕ್ಲೀನ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಮನೆ ಫ್ರಿಡ್ಜ್ ಆಲ್ಮೋಸ್ಟ್ ಯಾವಾಗಲೂ ಕ್ಲೀನಾಗಿರುತ್ತೆ. ಯಾಕಂತಂದರೆ ನಾನು ಫ್ರಿಡ್ಜಲ್ಲಿ ಅಷ್ಟಾಗಿ ಏನೂ ಜಾಸ್ತಿ ತುಂಬಿಸೋದೇ ಇಲ್ಲ. ತರಕಾರಿಗಳಾಗಿರಬಹುದು ಎಲ್ಲದನ್ನು ಆವಾಗವಾಗಲೇ ಫ್ರೆಶ್ ಆಗಿ ತೊಗೊಂಡು ಮಾಡ್ತೀನಿ. ವೆರಿ ರೇರ್ ಕೆಲವು ಸಲ ಕೆಲವು ಒಂದು 2-3 ತರಕಾರಿ ಇರಬೇಕು ಅಂತ ಒಂದು 2 ಇಟ್ಕೊಂಡಿರ್ತೀನಿ. ಮತ್ತು ಫ್ರಿಡ್ಜಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಶುಂಠಿ ಇದು ಯಾವುದೂ ಇಡಬಾರ್ದು ಅಂತ ಹೇಳ್ತಾರೆ. ಟೊಮೆಟೊ ಸಹಿತ ಇಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆದಷ್ಟು ನಾನು ಫ್ರಿಡ್ಜಲ್ಲಿ ಏನೂ ಇರೋದಿಲ್ಲ. ಮನೆ ಫ್ರಿಡ್ಜ್ ಆಲ್ಮೋಸ್ಟ್ ಖಾಲಿನೇ ಇರುತ್ತೆ ಸುಮಾರು ಸಲ.
ಪೂರ್ತಿ ವಾರಕ್ಕಾಗೋಷ್ಟು ತರಕಾರಿ ತೊಗೊಂಡು ಬಂದು ಜೋಡಿಸ್ಕೊಳ್ಳೋದು ತುಂಬ ರೇರು. ಪ್ರತಿದಿನ ಗಾಡಿ ಮೇಲೆ ಬರೋದಾಗಿರ್ಬೋದು, ಇಲ್ಲ ಹೊರಗಡೆ ಸಮನ್ವಿನ ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರೆ ಇವತ್ತು ನಾಳೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತರಕಾರಿ ತೊಗೊಂಬಂದು ಜೋಡಿಸ್ಕೊಳ್ತೀನಿ ಯೂಶಲಿ. ಸಮ್ಟೈಮ್ಸ್ ಜಾಸ್ತಿ ಚೆನ್ನಾಗಿತ್ತು ತರಕಾರಿಗಳಂದರೆ ತಂದು ಜೋಡಿಸ್ಕೊಂಡ್ಬಿಡ್ತೀನಿ ಅಷ್ಟೇ. ತುಂಬ ದಿನ ಫ್ರಿಜ್ಜಲ್ಲಿ ಇಟ್ರೇನೋ ಅದ್ರ ಸತ್ವ ಎಲ್ಲ ಹೋಗ್ಬಿಡತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಇವಾಗ ಯಾರು ಹೇಳೋದು ಏನೂ ನಂಬೋದಕ್ಕಾಗೋದಿಲ್ಲ. ಹಾಗಾಗಿ ಆದಷ್ಟು ಫ್ರೆಶ್ ಆಗಿ ಏನು ಸಿಗುತ್ತೆ ತೊಗೊಂಡು ಮಾಡ್ಕೊಂಡು ತಿನ್ನೋದು ಬೆಟರು ಅಂತ ಹೇಳಿ ಅಷ್ಟಾಗಿ ನಾನು ತೊಗೊಳ್ಳೋದಿಲ್ಲ. ಬರೀ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಅಂಥದ್ದು ಮಾತ್ರ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಕಾಯಿ ತುರಿ, ಅದಂತೂ ಒಂದ್ಸಲಿ ತುರಿದ್ಬಿಟ್ರೆ ಒಂದು ಪೂರ್ತಿ ಕಾಯಿ ಒಂದ್ಸಲಿ ಖರ್ಚಾಗಲ್ವಲ್ಲ, ಸೊ 2-3 ದಿವ್ಸಕ್ಕೆ ಒಂದ್ಸಲಿ ತುರಿದು ಇಟ್ಕೊಂಡಿರ್ತೀನಿ. ಅದು ಬಿಟ್ಟರೆ ಟೊಮೆಟೊ ಇಡಬಾರ್ದು ಅಂತ ಹೇಳ್ತಾರೆ, ಬಟ್ ಟೊಮೆಟೊ ಈಚೆ ಇಟ್ಟರೆ ಒಂದು ಕೊಳ್ತೋಗ್ಬಿಟ್ರೆ ಮಿಕ್ಕಿದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಅದನ್ನು ಬೇರೆ ಸಪ್ರೇಟಾಗಿ ಒಂದು ಡಬ್ಬದಲ್ಲಿ ಹಾಕಿ ಕೆಳಗಿನ ರೋನಲ್ಲಿ ಇಟ್ಟಿರ್ತೀನಿ. ಆ ಬಾಕ್ಸ್ ಇರುತ್ತಲ್ಲ, ವೆಜಿಟೇಬಲ್ ಬಾಕ್ಸು, ಹಾಗಾಗಿ ಟೊಮೆಟೊ ಸಹಿತ ಹಾಳಾಗೋದಿಲ್ಲ ಅಂತ ಹೇಳಿ. ಸುಮಾರಷ್ಟು ಜನ ಕೇಳಿದ್ದೀರಾ ಫ್ರಿಡ್ಜ್ ಆರ್ಗನೈಸೇಷನ್ ಟೂರ್ ಮಾಡಿ ಅಂತ. ನಾನು ಅದೇ ಅಂದ್ಕೊಳ್ತಿದ್ದೆ, ನಾನು ಅಷ್ಟಾಗೇನೋ ಜೋಡಿಸ್ಕೊಳ್ಳೋದೇ ಇಲ್ಲ. ಸೊ ನಿಮಗೆ ಟೂರ್ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ತರಕಾರಿ ತೊಗೊಂಡು ಬಂದು ಜೋಡಿಸ್ಕೊಳ್ಬೇಕಾಗತ್ತೆ. ಸೊ ನಾನು ಮಾಡ್ದಿರೋದನ್ನ ನಾನು ಹೀಗೆ ಮಾಡ್ತೀನಿ ಅಂತ ತೋರಿಸೋದಕ್ಕೂ ಒಂಥರ ಅನಿಸುತ್ತೆ. ನಾನು ಯಾವತ್ತಾದರೂ ಒಂದು ದಿವಸ ಜಾಸ್ತಿ ತರಕಾರಿ ತೊಗೊಂಡು ಬಂದು ನಾನು ನಿಜವಾಗ್ಲೂ ಜೋಡಿಸ್ಕೊಂಡಾಗ ಆಗ ನಿಮಗೆ ತೋರಿಸ್ತೀನಿ. ಅದರ್ವೈಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಮನೆ ಫ್ರಿಜ್ಜಲ್ಲಿ ನಾನು ಜಾಸ್ತಿ ತರಕಾರಿಗಳನ್ನ ಸ್ಟೋರ್ ಮಾಡಿರೋದಿಲ್ಲ. ಸಮ್ಟೈಮ್ಸ್ ಮನೇಲಿ ಮಾಡಿದ ಉಪ್ಪಿನಕಾಯಿ ಮತ್ತು ಈ ಹುಣಸೆ ಗೊಜ್ಜು ಅದೆಲ್ಲ ಇರುತ್ತಲ್ಲ, ಅಂಥದ್ದು ಮಾತ್ರ ಇಟ್ಕೊಳ್ತೀನಿ. ಅದು ಬಿಟ್ಟರೆ ನಾನು ಹೂವು ಇಟ್ಕೊಳ್ತೀನಿ. ಅದಲ್ಲದೆ ಹಣ್ಣು, ಕಿತ್ತಲೆ ಹಣ್ಣನ್ನು ಮಾತ್ರ ಸ್ಟೋರ್ ಮಾಡ್ತೀನಿ. ಆ್ಯಪಲ್ಲು, ಕಿತ್ತಲೆ ಹಣ್ಣು, ಬಿಕಾಸ್ ಆ್ಯಪಲ್ಲು ಅಷ್ಟೇ ಈಗ ಬರೋದೇ ಎಲ್ಲ ವ್ಯಾಕ್ಸ್ ಕೋಟೆಡ್ ಇರುತ್ತೆ. 1-2 ದಿನ ಆಚೆ ಇಟ್ಟರೆ ಬೇಗ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಆ್ಯಪಲ್ಲು ಮತ್ತು ಕಿತ್ತಲೆ ಹಣ್ಣು ಎರಡೂ ಇಟ್ಟಿರ್ತೀನಿ. ಕಿತ್ತಲೆ ಹಣ್ಣು ಮೇಯ್ನಾಗಿ ಇಟ್ಟಿರೋ ಉದ್ದೇಶ ಏನು ಅಂತಂದರೆ ಅದು ಜ್ಯೂಸ್ ಮಾಡೋಕ್ಕೆ ತಣ್ಣಗಿರುತ್ತೆ ಅಂತ ಹೇಳಿ ಅಷ್ಟೇ. ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ನಾನು ಇವತ್ತು ಕೋಕೋನಟ್ ರೈಸು ಮತ್ತು ಬಟಾಣಿ ಮತ್ತು ಆಲೂಗೆಡ್ಡೆ ಹಾಕಿ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬಾ ಸುಲಭ, ಬೇಗನೂ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಇದ್ರ ಜೊತೆಗೆ ಬೇಕೆಂದರೆ ಹೂಕೋಸು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಬಟಾಣಿ, ಆಲೂಗೆಡ್ಡೆ ಮತ್ತು ಹೂಕೋಸು ಇರಲಿಲ್ಲ. ಆ್ಯಕ್ಚುಲಿ ನಾನು ಫ್ರಿಜ್ ಇವತ್ತು ಎಲ್ಲ ಖಾಲಿ ಮಾಡಿಬಿಟ್ನಲ್ಲ, ಸೊ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಉಳಿದಿದೆ ಆಲೂಗೆಡ್ಡೆ ಮತ್ತು ಬಟಾಣಿ, ಎರಡೇ ತರಕಾರಿ. ಸರಿ, ಈಗ ಮಾಡ್ಕೊಳ್ಳೋಣ, ನಾಳೆ ದಿವಸ ಹೋಗಿ ತರಕಾರಿ ತೊಗೊಂಬರೋಣ ಅಂತ ಅಂದ್ಕೊಂಡು ಮನೇಲಿರೋದ್ರಲ್ಲೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಸಿಪ್ಪೆ ಹೆರಿಬೇಕಾದ್ರೆ ನಂದು ಉಗುರಿಂದ ಒಂದು ಪೋರ್ಷನ್ ಹಿಂಗೆ ಹೆರ್ಕೊಂಡು ಬಂದ್ಬಿಡ್ತು. ಅದ್ರ ಜೊತೆನೇ ಅದು ಹೆರಿದ ತಕ್ಷಣ ಗೊತ್ತಾಗಲಿಲ್ಲ. 1-2 ಸೆಕೆಂಡ್ ಆದಮೇಲೆ ಅದು ಒಂಥರ ಉರಿ ಆಗೋಕ್ಕೆ ಶುರುವಾಯಿತು. ಸರಿ, ಅದನ್ನ ಸೈಡಲ್ಲಿ ಇಟ್ಬಿಟ್ಟು ಹೋಗಿ ರಕ್ತ ಎಲ್ಲ ಏನೂ ಬರಲಿಲ್ಲ, ಆದ್ರೂ ಒಂಥರ ಜುಮ್ ಅಂತ ಇರುತ್ತೆ ಅದು ಫೀಲಿಂಗ್ 1-2-3 ನಿಮಿಷದವರೆಗೂ. ಸಮ್ಟೈಮ್ಸ್ ಅರ್ಜೆಂಟಲ್ಲಿ ಮಾಡ್ಬೇಕಾದ್ರೆ ಆ ಥರ ಆಗುತ್ತೆ. ಆಲೂಗಡ್ಡೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಬಟಾಣಿ, ಫ್ರೋಝನ್ ಬಟಾಣಿ ಉಪಯೋಗಿಸ್ತಾ ಇದ್ದೀನಿ. ಯೂಶಲಿ ಇದು ಇರುತ್ತೆ ಬಟಾಣಿ ಸೀಸನಲ್ಲಿ, ಬಟಾಣಿನೇ ತಂದು ಬಿಡಿಸಿ ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ. ಈ ಸಲ ಬಿಡಿಸಿಟ್ಕೊಂಡಿರೋದು ಖಾಲಿ ಆಗಿತ್ತು. ಸರಿ, ಫ್ರೋಝನ್ ಒಂದು ಸ್ವಲ್ಪ ಇತ್ತು, ಸರಿ ಅದನ್ನು ಖಾಲಿ ಮಾಡಿಬಿಡೋಣ ಅಂತ ಹೇಳಿ. ಮತ್ತು ತುಂಬ ದಿವಸ ಆದರೆ ಅದು ಡೇಟ್ ಆಗೋಗುತ್ತೆ, ಹಾಗಾಗಿ ಅದನ್ನು ಮುಗಿಸ್ಬಿಡೋಣ ಅಂತ ಹೇಳಿ ಅದನ್ನು ಉಪಯೋಗಿಸ್ಕೊತಾ ಇದ್ದೀನಿ ಇಲ್ಲಿ. ಇತ್ತೀಚೆಗೆ ಸ್ವಲ್ಪ ದಿವಸದಿಂದ ನನಗೆ ಫೋನ್ ಸ್ಕ್ರೀನ್ ನೋಡಿದ್ರೆ ಅಷ್ಟಾಗಿ ಆಗ್ತಾಯಿಲ್ಲ. ನನಗೆ ಮೋಷನ್ ಸಿಕ್ನೆಸ್ ಅಂತ ಹೇಳ್ತಾರಲ್ಲ, ಆ ಥರ ಆಗ್ತಾಯಿದೆ. ಸೊ ಹಾಗಾಗಿ ಲಾಂಗ್ ವಿಡಿಯೋಸ್ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದೇ ಕಾರಣಕ್ಕೇ ಶುಕ್ರವಾರ ಕೂಡ ವಿಡಿಯೋ ರೆಡಿ ಇದ್ರೇನು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ನನಗೆ. ಹಾಗಾಗಿ ಇನ್ನು ಮುಂದೆ ವೀಡಿಯೋಸ್ ನಾನು ರೆಗ್ಯುಲರಾಗಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ದಿವಸ ಆ ಕಡೆ ಈ ಕಡೆ ಆದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಐ ಆಮ್ ಟ್ರೈಂಗ್ ಟು ಗೆಟ್ ಓವರ್ ದಿಸ್. ಸೊ ಆದಷ್ಟು ಬೇಗ ಸರಿ ಮಾಡಿಕೊಂಡು ವೀಡಿಯೋಸ್ನ ರೆಗ್ಯುಲರಾಗಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಪ್ರತಿದಿನ ಮಿನಿ ವ್ಲಾಗ್ಸ್ ಅಂತೂ ಹಾಕ್ತಾಯಿದ್ದೀನಿ. ಭಾನುವಾರ ಒಂದು ದಿವಸ ರಜೆ ತೊಗೊಳ್ತೀನಿ ಅಷ್ಟೇ, ಮಿಕ್ಕಿದೆಲ್ಲ ದಿವಸನೂ ಮಿನಿ ವ್ಲಾಗ್ಸ್ ಹಾಕ್ತಾನೆ ಇರ್ತೀನಿ. ಪ್ರತಿಯೊಂದನ್ನು ಹೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಇದೆರಡು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಹೆಚ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮಾತ್ರ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಉದ್ದುದಕ್ಕೆ ಹೆಚ್ಕೊಳ್ತಾ ಇದ್ದೀನಿ, ಟೊಮ್ಯಾಟೊನೂ ಉದ್ದುದಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡ್ಕೊಂಡ್ಬಿಟ್ರೆ ಎಲ್ಲ ರೆಡಿ ಆಗೋಗುತ್ತೆ. ಮಸಾಲೆ ರುಬ್ಕೊಳ್ಬೇಕಷ್ಟೇ. ಮಸಾಲೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ಕಹಿ ಬಂದ್ಬಿಡುತ್ತೆ. ಹಾಗಾಗಿ ಹಿತಮಿತವಾಗಿ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ ಎರಡು ತೊಳೆದಿಟ್ಕೊಂಡಿರೋದು, ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತು ಸ್ವಲ್ಪ ಗಸಗಸೆ, ಅದಾದಮೇಲೆ ಕಾಯಿ ತುರಿ ಒಂದು ಹಿಡಿ, 1/4 ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊಳ್ಬೇಕು ಪೂರ್ತಿ. ಮತ್ತು ಇದಕ್ಕೆ ಗೋಡಂಬಿ ಹಾಕ್ಕೊಂಡು ರುಬ್ಕೊಳ್ಬೇಕು. ನಂಗೆ ಅವಾಗಲೇ ಹಾಕೋದು ಮರ್ತೋಗಿತ್ತು, ರುಬ್ಬೇಕಾದ್ರೆ ಅರ್ಧದಲ್ಲಿ ಜ್ಞಾಪಕ ಬಂತು, ಹಾಗಾಗಿ ತೆಗೆದು ಮತ್ತು ಗೋಡಂಬಿ ಹಾಕ್ಕೊಂಡು ಅದಾದಮೇಲೆ ಪೂರ್ತಿ ನುಣ್ಣಗೆ ರುಬ್ಕೊಳ್ಬೇಕು. ಪೂರ್ತಿ ರುಬ್ಕೊಂಡು ಆದಮೇಲೆ ಇದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಎರಡೂ ಹಾಕ್ಕೊಂಡು ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು. ನಾನು ಅಚ್ಕಾರದ ಪುಡಿ, ಧನಿಯಾ ಪುಡಿ ಎರಡೂ ಸೇರಿಸಿ ಮಿಲ್ ಮಾಡಿಸಿ ಕೊಟ್ಬಿಟ್ಟಿದ್ರು ನಮ್ಮ ಅತ್ತೆ, ಸೊ ಅದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. 3 ಟೊಮೆಟೊ ಹಾಕಿದೆ ಹೆಚ್ಚಿಟ್ಕೊಂಡಿರೋದು, ಅಷ್ಟು ಹಾಕಿ ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಕರಿಬೇವು, ಈರುಳ್ಳಿ
ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಬೇಕು. ಈರುಳ್ಳಿ ಏನು ಪೂರ್ತಿ ಬ್ರೌನ್ ಆಗಬೇಕು ಅಂತೆಲ್ಲ ಏನಿಲ್ಲ, ಒಂದು ಸ್ವಲ್ಪ ಕೆಂಪು ಬಣ್ಣ ಆದ ತಕ್ಷಣವೇ ನಾವು ಟೊಮೆಟೊ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಟೊಮೆಟೊ ಒಂಚೂರು ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಟೊಮೆಟೊ ಒಂಚೂರು ಮೆತ್ತಗೆ ಆಗಿದೆ ಅಂತಂದಮೇಲೆ ಬಟಾಣಿ ಮತ್ತು ಆಲೂಗೆಡ್ಡೆ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಎರಡೂ ಹಾಕ್ಕೊಳ್ತಾ ಇದ್ದೀನಿ, ಒಟ್ಟಿಗೆ ಹಾಕ್ಕೊಳ್ತೀನಿ. ಆ್ಯಂಡ್ ಇದ್ರ ಜೊತೆ ಹೂಕೋಸು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹೂಕೋಸು ಇಲ್ವಲ್ಲ ಅದಕ್ಕೋಸ್ಕರ ಹಾಕಿಲ್ಲ. ಬಟ್ ನಿಮ್ಮ ಮನೇಲಿದ್ದರೆ ಅಥವಾ ನೀವು ಇದನ್ನು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಂದರೆ ಹೂಕೋಸು ತಂದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ರುಚಿ. ನೀರು ಹಾಕ್ತಿರೇ ಒಂಚೂರು ಹಾಗೆ ಹುರ್ಕೋಬೇಕು. ಹುರಿಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಅಂದರೆ ತರಕಾರಿಗೆಲ್ಲ ಉಪ್ಪು ಹಿಡಿಯೋಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಹಾಗೆ ಬಾಡಿಸ್ಕೊಳ್ತಾ ಇರಬೇಕು. ಒಂದು 10 ನಿಮಿಷ ಬಾಡಿಸ್ಕೊಂಡಾದಮೇಲೆ ತರಕಾರಿ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನಿಸಿದಾಗ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಅದನ್ನು ಹಾಕ್ಕೋಬೇಕು. ಮತ್ತು ಎಷ್ಟು ನೀರು ಬೇಕೋ ಈ ಸಮಯದಲ್ಲೇ ಒಂಚೂರು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ತೀರಾ ತೆಳ್ಳಗೆ ಮಾಡ್ಕೊಳ್ಳಬಾರ್ದು ಅಥವಾ ತುಂಬ ಗಟ್ಟಿಗೂ ಇರಬಾರ್ದು, ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ. ಕುದೀತಾ ಅದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಈ ಗೊಜ್ಜು ಬಂದು ಚಪಾತಿ ಜೊತೆ ದೋಸೆ ಜೊತೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ನೀರು ಎಷ್ಟು ಬೇಕೋ ಅದು ಅಡ್ಜಸ್ಟ್ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಉಪ್ಪೇನಾದರೂ ಕಮ್ಮಿ ಆಗಿತ್ತು ಅಂತಂದರೆ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡು ಈ ಸಮಯದಲ್ಲೇ ನೋಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಇದು ಕರಿ ರೆಡಿ ಆಗಿಬಿಡುತ್ತೆ. ಆದರೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಒಂದು ಅರ್ಧ ಗಂಟೆವರೆಗೂ ಕುದಿಸ್ಕೊಳ್ಬೇಕು. ಬಿಕಾಸ್ ಅದು ಸಣ್ಣ ಉರಿಲಿ ಬೇಯಿಸಿದಷ್ಟು ಆ ಫ್ಲೇವರ್ ಎಲ್ಲ ಆಲೂಗೆಡ್ಡೆ ಒಳಗೆ ಹಿಡಿದಿರುತ್ತೆ, ಚೆನ್ನಾಗಿರುತ್ತೆ. ಇದ್ರ ಜೊತೆ ಬರೀ ಅನ್ನಕ್ಕಿಂತ ಈ ಥರ ಕೋಕೋನಟ್ ರೈಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ 1 ಲೋಟದಷ್ಟು ನಾರ್ಮಲ್ ಅಕ್ಕಿ ಸೋನಾ ಮಸೂರಿ ರೈಸು ಮತ್ತು 1 ಲೋಟದಷ್ಟು ಜೀರಾ ಸಾಂಬಾರ್ ರೈಸ್ ಅಂತ ಬರುತ್ತೆ ನೋಡಿ, ಬಿರಿಯಾನಿ ರೈಸ್ ಅಂತ, ಅದನ್ನು ತೊಗೊಂಡಿದ್ದೀನಿ. ಅದು ಘಮ ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಅದನ್ನು ತೊಳೆದು ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಲ್ಲ ಮಸಾಲೆಗಳು, ಬೇ ಲೀಫು ಮತ್ತು ಮಿಕ್ಕಿದೆಲ್ಲ ಡ್ರೈ ಸ್ಪೈಸಸ್ ಹಾಕ್ಕೊಂಡು ಮತ್ತು ಕರಿಬೇವು, ಅದಾದಮೇಲೆ ಬೆಳ್ಳುಳ್ಳಿ ಪೇಸ್ಟ್, ಬರೀ ಬೆಳ್ಳುಳ್ಳಿನ ಹಾಗೆ ಜಜ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಶ್ ಆಗಿ. ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರೋದು ಹಾಕಿದ್ರೆ ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಹುರ್ಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿದೆ ಅಂತಂದಾಗ ಇದಕ್ಕೊಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಬೇಕು, ಚೆನ್ನಾಗಿರುತ್ತೆ, ಆಪ್ಷನಲ್ ಇದು. ಸೊ ಇದಕ್ಕೆ ಆ್ಯಕ್ಚುಲಿ ನಾನು ಬಟಾಣಿನೂ ಹಾಕ್ತೀನಿ. ಸಿನ್ಸ್ ಕರಿಗೆ ಆಲ್ರೆಡಿ ಜಾಸ್ತಿ ಬಟಾಣಿ ಹಾಕಿರೋದ್ರಿಂದ ಇವತ್ತು ಇದಕ್ಕೆ ಹಾಕ್ಕೋತಾ ಇಲ್ಲ. ಗೋಡಂಬಿ ಒಂಚೂರು ಬಣ್ಣ ಬದಲಾಯಿಸಿದ ತಕ್ಷಣ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿರ್ತೀವಿ 2 ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತೇನು ಬಾಡಿಸೋದು ಬೇಕಾಗಿಲ್ಲ, ಅಂದರೆ ಏನು ಪೂರ್ತಿ ಬ್ರೌನ್ ಆಗಬೇಕಾಗಿಲ್ಲ. ಒಂದು 2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕಂದರೆ ಈರುಳ್ಳಿ ಅರ್ಧ ಬೆಂದಿದೆ ಅಂತಂದಾಗ ಇದಕ್ಕೆ ನಾವೇನು ಅಕ್ಕಿ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ಬೇಕು. ಮಸಾಲೆ ಈರುಳ್ಳಿ ಎಲ್ಲ ಅಕ್ಕಿ ಜೊತೆ ಹೊಂದ್ಕೊಂಡಿರೋವರೆಗೂ ಮತ್ತು ಅಕ್ಕಿನಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಸೊ ಅದೆಲ್ಲ ಒಂಚೂರು ಹೋಗೋವರೆಗೂ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು ಅಕ್ಕಿನ. ಮತ್ತು ಇಲ್ಲಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ವ, ಇದಕ್ಕೆ 2 ಲೋಟದಷ್ಟು ಕಾಯಿ ಹಾಲು, 2 ಲೋಟದಷ್ಟು ಮಾಮೂಲಿ ನೀರು ಹಾಕ್ಕೊಳ್ಬೇಕು. ಬಟ್ ಕಾಯಿ ಹಾಲು ನಾನು ಕಮ್ಮಿ ತಗೊಂಡಿದ್ದೆ, ಸೊ ಆದ್ದರಿಂದ ನಾನಿಲ್ಲಿ 1/4 ಲೋಟದಷ್ಟು ಕಾಯಿ ಹಾಲು ಹಾಕ್ಕೊಂಡು ಮಿಕ್ಕಿದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕಾಯಿ ಹಾಲು ಹಾಕೋದ್ರಿಂದ ಇದು ವಿಶೇಷವಾದ ರುಚಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಆ ಗ್ರೇವಿ ಜೊತೆ ಈ ಕೋಕೋನಟ್ ರೈಸ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನೀವು ಜೀರಾ ಸಾಂಬಾರ್ ರೈಸ್ ಇಲ್ಲ ಅಂದ್ರೂ ಬಾಸ್ಮತಿ ರೈಸ್ ಇರುತ್ತಲ್ಲ, ಬಾಸ್ಮತಿ ರೈಸ್ ಕೂಡ ಹಾಕ್ಕೋಬೋದು, ಜಸ್ಟ್ ಘಮ ತುಂಬ ಚೆನ್ನಾಗಿರುತ್ತೆ. ಕಾಯಿ ಹಾಲು ನೀರು ಎಲ್ಲ ಹಾಕಿದ್ಮೇಲೆ ಕಡೆಗೆ ಉಪ್ಪು ಹಾಕಿ ಒಂದು 2 ನಿಮಿಷ ಹಾಗೆ ಕುದಿಸಿ ಅದಾದಮೇಲೆ ಕುಕ್ಕರ್ ಮುಚ್ಚಿ ಒಂದು 2 ವಿಸಿಲ್ ಕೂಗಿಸಿದ್ರೆ ಸಾಕು, ಕೋಕೋನಟ್ ರೈಸ್ ರೆಡಿ ಆಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮಧ್ಯಾಹ್ನದ ಊಟಕ್ಕಾಗಿರ್ಬೋದು, ಇಲ್ಲ ರಾತ್ರಿ ಹೊತ್ತಿನ ಡಿನ್ನರ್ ಆಗಿರ್ಬೋದು, ಅಥವಾ ಇಲ್ಲ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತಂದರೆ ಈ ಥರ ಎಲ್ಲ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಬದನೆಕಾಯಿ ಎಣ್ಣೆಗಾಯಿ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಯಾವುದಾದ್ರೂ ಮಸಾಲೆ ಗ್ರೇವಿ ಇರೋ ಥರ ಕರಿ ಮಾಡಿ ಈ ಥರ ಅನ್ನ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಉದ್ರಾಗಿ ಬಂದಿದೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಾನು ತೋರಿಸಿರೋ ಸುಮಾರಷ್ಟು ರೆಸಿಪಿಗಳನ್ನ ನೋಡಿದ್ದೀರಾ, ನೀವು ಟ್ರೈ ಮಾಡಿ ಕೂಡ ನನಗೆ ನೆಕ್ಸ್ಟ್ ವ್ಲಾಗಲ್ಲಾಗಿರ್ಬೋದು ಅಥವಾ ಇನ್ಯಾವುದಾದ್ರೂ ಪೋಸ್ಟ್ ಹಾಕಿದ್ದಾಗ ಅದರಲ್ಲಿ ಕೂಡ ಕಮೆಂಟ್ ಮಾಡಿ ತಿಳಿಸಿರ್ತೀರ. ಥ್ಯಾಂಕ್ ಯು, ಖುಷಿ ಆಯಿತು ನನಗೆ. ನಿಮಗೆ ತೊಂಡೆಕಾಯಿ ಪಲ್ಯ ತುಂಬ ಜನ ಹೇಳಿದ್ರಿ ತುಂಬ ಚೆನ್ನಾಗಿ ಬಂತು ಅಂತ ಹೇಳಿ. ಸೊ ಊಟ ಎಲ್ಲ ಮುಗಿಸಿ ಅದಾದಮೇಲೆ ಸಂಜೆ ಮೇಲೆ ಸಮನ್ವಿಗೆ ಹೇಳ್ಕೊಡ್ತಾ ಇರ್ತೀನಿ. ಅದು ಇದು ಪ್ರತಿದಿನ ಅವಳದು ಆ್ಯಕ್ಟಿವಿಟಿ ಟೈಮ್ ಅಂತ ಒಂದು ಸ್ವಲ್ಪ ಇರುತ್ತೆ. ಆ ಕೂತ್ಕೊಂಡು ಅದು ಇದು ಹೇಳ್ತಾಳೆ, ಶ್ಲೋಕಗಳು ಹೇಳ್ಕೊಳ್ತಾಳೆ. ಅದಾದಮೇಲೆ ಬರೆಯೋದು, ಈಗ ಮ್ಯಾಚ್ ದ ಫಾಲೋಯಿಂಗು, ರೈಟಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ ಸಮನ್ವಿದು. ಈಗಲೇ ಎಲ್ಲದೂ ಬರೀತಾಳೆ ಅವಳು, 1 to 10 ಎಲ್ಲ ಬರೀತಾಳೆ. ಆದರೆ ಮೂಡ್ ಇರಬೇಕು. ಮೂಡ್ ಇಲ್ದಿದ್ದಾಗ ನಾವು ಎಷ್ಟೇ ಪೂಸಿ ಹೊಡೆದು ಕರೆದ್ರು ಏನು ಮಾಡಿದ್ರು ಬರೆಯೋದಿಲ್ಲ. ಅವಳು ಮೂಡ್ ಇದ್ದಾಗ ತೊಗೊಂಬಂದು ಅವಳೇ ಎಲ್ಲ ಕೂತ್ಕೊಂಡು ಬರೆಸ್ಕೊಂಡು ಎಲ್ಲ ಮಾಡ್ಕೋತಾಳೆ. ಸೊ ಇಷ್ಟು ಹೇಳ್ತಾ ನಾವಿವಾಗ ವಿಡಿಯೋ ಕಡೆಗೆ ಬಂದಿದ್ದೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಈ ವಿಡಿಯೋ ಅಂತ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಡೆವರೆಗೂ ನೋಡಿದ್ದಕ್ಕೆ. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಜೊತೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.